ಎಲ್ರಿಗೂ ನಮಸ್ಕಾರ. ಲವ್ ಮಾಕ್ಟೈಲ್ 3 ಸಿನಿಮಾದ ರಿವ್ಯೂ. ಲವ್ ಮಾಕ್ಟೈಲ್ 1 ಆ್ಯಂಡ್ 2 ನೋಡಿರೋರಿಗೆ ಸ್ಟೋರಿ ಏನು ಅಂತ ಗೊತ್ತಿರುತ್ತೆ. ಒಂದು ಕ್ವಶನ್ ಮಾರ್ಕ್ ಆಗಿದ್ದು ಲವ್ ಮಾಕ್ಟೈಲ್ 2 ಕ್ಲೈಮ್ಯಾಕ್ಸಲ್ಲಿ ನಾರ್ಮಲ್ಲಾಗಿ ಹುಡುಗರಿಗೆ ಹೆಣ್ಮಗುವನ್ನು ದತ್ತು ಕೊಡೋದಿಲ್ಲ, ಅದು ಇಲ್ಲಿಗಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಲೀಗಲಾಗಿ ತಗೊಳ್ಳೇಬೇಕು ಅಂತ ಇದ್ದರೆ ಅದಕ್ಕೆ ಬೇಕಾದಂಥ ಸಾಕಷ್ಟು ವಿಷಯಗಳು ಇದ್ದರೆ ಅದು ಕನ್ವೆ ಆದರೆ ಮಾತ್ರ ಕೊಡ್ತಾರಂತೆ. ಒಂದಷ್ಟು ವಿಷಯಗಳಿದೆ ಇದರಲ್ಲಿ, ಅದನ್ನು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯೂಶ್ವಲ್ಲಾಗಿ ಈ ಸಿನಿಮಾ ಕಂಟಿನ್ಯೂ ಆಗದೆ ಆ ಮಗುನ ದತ್ತು ತೊಗೊಂಡ್ರು ಲವ್ ಮಾಕ್ಟೈಲ್ 2 ಕ್ಲೈಮ್ಯಾಕ್ಸಲ್ಲಿ. ನೆಕ್ಸ್ಟು ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಕತೆ. ಲವ್ ಮಾಕ್ಟೈಲ್ 3 ಅಂದರೆ ನಾನು ಹೇಳೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು, ಅಂದರೆ ಲವ್ ಮಾಕ್ಟೈಲ್ 1 ಆ್ಯಂಡ್ 2 ಹಿಟ್ಟಾಗಿತ್ತು, ಇದು ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ಕೊಂಡೆಲ್ಲ ಹೋಗ್ಬಿಡಿ. ಯಾಕೆ ಅಂತಂದರೆ ಯಾವುದೇ ಸಿನಿಮಾ ಆದರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಾಗ ನಿಮಗೆ ಆ ಎಕ್ಸ್ಪೆಕ್ಟೇಷನ್ ಲೆವೆಲ್ ರೀಚ್ ಆಗಿಲ್ಲ ಅಂತಂದರೆ ಸಿನಿಮಾ ಚೆನ್ನಾಗಿದ್ರೂ ಕೂಡ ಡಿಸಪಾಯಿಂಟ್ಮೆಂಟ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಹಿಂಗೆ ಹೇಳ್ತಿದ್ದೇನೆ, ಸಿನಿಮಾ ಚೆನ್ನಾಗಿಲ್ವಾ ಅಂತ ಅಂದ್ಕೋಬೇಡಿ. ನಾನು ಹೇಳಿದ್ದು ಸ್ವಲ್ಪ ಫಾಲೋ ಮಾಡಿದ್ರೆ ನಿಮಗೆ ಸಿನಿಮಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ ಫೀಲ್ ಗುಡ್ ಮೂವಿ. ಸಿನಿಮಾ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಾರ್ಮಲಿ ಒಂದು ಫ್ಯಾಮಿಲಿಯ ಕತೆ. ಆ ಫ್ಯಾಮಿಲೀಲಿ ತಂದೆ, ಮಗಳು ಮತ್ತು ಕೆಲಸ ಮಾಡೋವಂಥ, ಆ ಮನೇಲಿ ಕೆಲಸ ಮಾಡೋವಂಥ ಒಂದು ಕ್ಯಾರೆಕ್ಟರು. ಆ್ಯಂಡ್ ಆಲ್ಸೋ ಆ ತಂದೆಯ ಫ್ರೆಂಡ್ ಅಭಿ ಅಂತ. ಈ 4 ಜನದ್ದು ಒಂದು ಫ್ಯಾಮಿಲಿ ಥರನೇ ಇರುತ್ತೆ ಸಿನಿಮಾದಲ್ಲಿ. ಫ್ರೆಂಡ್ನ ಯಾವ ರೀತಿ ಇಟ್ಕೋಬೇಕು, ಆ್ಯಂಡ್ ಆಲ್ಸೋ ಒಬ್ಬ ಫ್ರೆಂಡ್ ಆದವನು ಇನ್ನೊಬ್ಬ ಫ್ರೆಂಡಿಗೆ ಇಷ್ಟು ಕ್ಲೋಸ್ ಆಗಿರ್ತಾನೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ನೋಡ್ತಾ ನೋಡ್ತಾ ನಮಗೆ ಪಾಪು ಮಾಡುವಂಥ ತರಲೆಗಳು, ಆಮೇಲೆ ಈ ಸ್ಕೂಲಿಗೆ ಸೇರಿಸ್ತಿದ್ದಂಗೆ ಮಕ್ಕಳು ಸ್ಕೂಲಲ್ಲಿ ಮಾಡುವಂಥ ತರಲೆಗೆ ಪೇರೆಂಟ್ಸ್ ಯಾವ ಥರ ಸಫರ್ ಆಗ್ತಾರೆ ಅಂದರೆ ಇದನ್ನು ಫನ್ನಿ ವೇಯಲ್ಲಿ ತೋರಿಸಿದ್ದಾರೆ. ನಾಟ್ ಮಚ್ ಸೀರಿಯಸ್, ತುಂಬ ಸೀರಿಯಸ್ ಆಗಿ ಏನು ತೋರಿಸಿಲ್ಲ. ಅದನ್ನು ತುಂಬ ತಮಾಷೆಯಾಗಿ, ಫನ್ನಿಯಾಗಿ ಆ್ಯಂಡ್ ಆಲ್ಸೋ ಕಾಮಿಡಿ ವೇಯಲ್ಲಿ ಒಂದು ಮಗು ಸ್ಕೂಲಲ್ಲಿ ಮಾಡುವಂಥ ಕೆಲವೊಂದು ತರಲೆಗಳಿಗೆ ತಂದೆ ತಾಯಿ ಬಂದು ಕೊಡುವಂಥ ಉತ್ತರ, ಇದು ಹಿಂಗೆ ನಡೀತಾ ಇರುತ್ತೆ. ಸ್ಕೂಲಲ್ಲಿ ಏನೋ ಅದಾಯಿತು ಇದಾಯಿತು ಸಮಥಿಂಗ್ ಹಂಗೆ ಹೋಗ್ತಾ ಇರುತ್ತೆ. ಆಮೇಲೆ ಡಾರ್ಲಿಂಗ್ ಟ್ವಿಸ್ಟ್ ಅವರು ಅಂದರೆ ಆದಿ ಕ್ಯಾರೆಕ್ಟರ್ ಬಂದು ತನ್ನ ಮಗಳ ಜೊತೆ ತುಂಬ ನೆಮ್ಮದಿಯಾಗಿ, ತುಂಬ ಖುಷಿಯಾಗಿ, ತುಂಬ ಅದ್ಭುತವಾಗಿ ಲೈಫ್ ಲೀಡ್ ಮಾಡ್ತಾ ಇರೋವಂಥ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಫಾದರ್ ಅವ್ರ ಕ್ಯಾರೆಕ್ಟರ್ ಇರೋದೇ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಅಂದರೆ ಆ ಒಂದು ಮಗುನ ದತ್ತು ತಗೊಂಡ್ಮೇಲೆ ಆ ಹುಡುಗಿ ಇವ್ರ ಲೈಫಿಗೆ ಬಂದಮೇಲೆ ಇವ್ರ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ. ಬಿಫೋರ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನನಗೆ ಇಂಟರ್ವ್ಯೂ ಮಾಡಿದಾಗ ಕೃಷ್ಣ ಅವ್ರದ್ದು ಅವ್ರು ಹೇಳಿದ್ದು ಒಂದೇ, ಲವ್ ಮಾಕ್ಟೈಲ್ 1, ಲವ್ ಮಾಕ್ಟೈಲ್ 2 ಅದು ಕಂಟಿನ್ಯೂಡ್ ಪಾರ್ಟು, ಬಟ್ 3 ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೂವಿ ಅಂತಲೇ ಹೇಳಿದರು. ಸೊ ಹಾಗೆ ಇವ್ರ ಲೈಫು ಚೇಂಜ್ ಆಗಿರುತ್ತೆ, ಆ ಮಗು ಲೈಫು ಚೇಂಜ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಆ ಮಗು ಸುತ್ತಮುತ್ತ ಇದ್ದವ್ರು ಅಷ್ಟೂ ಜನಕ್ಕೆ ಆ ಮಗು ತುಂಬಾ ಅಟ್ಯಾಚ್ಮೆಂಟ್ ಆಗೋಗಿರುತ್ತೆ. ಆ್ಯಂಡ್ ಈ ಮಧ್ಯದಲ್ಲಿ ಒಂದಷ್ಟು ಕಾಮಿಡಿ, ಒಂದಷ್ಟು ಫ್ಯಾಮಿಲಿ ಸೆಂಟಿಮೆಂಟ್, ಒಂದಷ್ಟು ಅಮ್ಮನ್ನ ನೀನು ಮೀಟ್ ಮಾಡಿದ ಕತೆ ಹೇಳು ಅನ್ನೋದು. ಆಮೇಲೆ ನಾವೆಲ್ಲ ದೊಡ್ಡವರಿದ್ದಾಗ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ತಾತ ಒಂದು ಕತೆ ಹೇಳು ಅನ್ನೋದನ್ನು ಈ ಪಾಪು ಬಂದ್ಬಿಟ್ಟು ತಂದೆ ಹತ್ರ ಅಪ್ಪ ಒಂದು ಕತೆ ಹೇಳು ಅನ್ನೋದನ್ನು ಬೇರೆ ಥರ ಕೇಳ್ತಾ ಇರುತ್ತೆ. ಅದು ಒಂದು ಸ್ವಲ್ಪ ಈ ಚೈಲ್ಡ್ಹುಡ್ಗೆ ಕನೆಕ್ಟ್ ಆಗೋ ಥರ ತಗೊಂಡೋಗುತ್ತೆ. ಅದು ಹಿಂಗೆ ಹೋಗ್ತಾ ಇರುತ್ತೆ. ಈ ಇಂಟರ್ವಲ್ ಬಂದಾಗ ನನಗೆ ಬೇಜಾರಾಗೋಯಿತು, ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ. ಫಸ್ಟ್ ಹಾಫ್ ಬಂದ್ಬಿಟ್ಟು ನಾರ್ಮಲಾಗಿ ಹೋಗ್ತಾ ಇರುತ್ತೆ. ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಅದನ್ನು ಆಡಿಯನ್ಸ್ ಮೈಂಡ್ ಸೆಟ್ಟನ್ನು ಕೊಲ್ಯಾಪ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಇವರು. ಅಯ್ಯೋ ಏನು ಹಿಂಗಾಗೋಯ್ತಲ್ಲ ಅಂತ. ಅದನ್ನು ನಾನು ಹೇಳಿದ್ರೆ ಕಂಪ್ಲೀಟ್ ಸಿನಿಮಾನೇ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ಆಲ್ರೆಡಿ ನೀವು ಸಿನಿಮಾ ನೋಡಿರೋರಾದರೆ ನಿಮಗೇನು ಅನ್ನಿಸ್ತು ಆ ಒಂದು ಮೂಮೆಂಟ್, ಇಂಟ್ರೋವಲ್ ಸೀನ್ ಏನಿದೆ, ಇಂಟ್ರೋವಲ್ ಥಿಂಗ್ಸ್ ಏನಿದೆ, ಅದು ನಿಮಗೇನು ಅನ್ನಿಸ್ತು ಅಂತ ಹಂಗೆ ಕಮೆಂಟ್ ಮಾಡಿ. ಆ್ಯಂಡ್ ಇಂಟ್ರೋವಲ್ ಆದಮೇಲೆ ನಾರ್ಮಲಾಗಿ ಕೋರ್ಟು, ಕೇಸು, ಕಚೇರಿ, ಕಂಪ್ಲೇಂಟು, ಆಮೇಲೆ ತಂದೆ ಮಗಳು ಬಾಂಧವ್ಯ ಹೆಂಗಿರುತ್ತೆ, ಅದಾದಮೇಲೆ ಕೆಲವೊಂದು ವಿಚಾರ ಬರುತ್ತೆ ಇದರಲ್ಲಿ. ಎತ್ತಿರೋವಂಥ ಅಂದರೆ ಒತ್ತು ಎತ್ತಿರೋವಂಥ ತಂದೆ ತಾಯಿ, ಸಾಕಿದಂಥ ತಂದೆ, ಇವರಿಬ್ಬರಲ್ಲಿ ಯಾರು ಹೆಚ್ಚು, ಯಾರು ದೊಡ್ಡವರು, ಹೆಂಗೆ ದೊಡ್ಡವರಾಗ್ತಾರೆ, ಯಾಕೆ ದೊಡ್ಡವರಾಗ್ತಾರೆ. ಒಂದು ವರ್ಡು ನನಗೆ ತುಂಬ ಇಷ್ಟ ಆಯಿತು. ಡಾರ್ಲಿಂಗ್ ಕೃಷ್ಣ ಅವರು ಬರ್ಕೊಂಡಿರುವಂಥ ಕೆಲವೊಂದು ಲೈನ್ಸು. ಒಂದು ಹೆಣ್ಣು ಮಗುವಿಗೆ ತಂದೆ ಆಗೋದು ಇಟ್ ಈಸ್ ಎನ್ ಅಲ್ಟಿಮೇಟ್ ಫೀಲಿಂಗ್ ಅಂತ ಒಂದು ಡೈಲಾಗ್ ಇದೆ. ಲಿಟ್ರಲಿ ಆವಾಗ ಈಗ ನಮ್ಮ ತಾಯಿ, ತಂಗಿ, ಹೆಂಡತಿ,
ಆಮೇಲೆ ಅಕ್ಕ ತಂಗಿದಿರು, ದೊಡ್ಡಮ್ಮ, ಚಿಕ್ಕಮ್ಮ, ಇವ್ರು ಎಲ್ಲರ ಜೊತೆ ಬೆಳೆದವ್ರಿಗೆ ಆ ಒಂದು ಹೆಣ್ಣಿನ ಜೊತೆ ಇರೋವಂಥ ಒಂದು ಫ್ಯಾಮಿಲಿ ಎಮೋಷ್ನಲ್ ಕನೆಕ್ಟಿವಿಟಿ ಹೆಂಗಿದೆ ಅಂತ ತೋರಿಸುತ್ತೆ. ಅವ್ನು ಫೀಲ್ ಆಗಬೇಕು, ಅಂದರೆ ಆಡಿಯನ್ಸ್ ಫೀಲ್ ಆಗಬೇಕು ಅದನ್ನು. ಸೊ ಆ ಡೈಲಾಗ್ ಹೇಳ್ದಾಗ ನನಗನ್ನಿಸ್ತು ಪರವಾಗಿಲ್ಲ, ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಒಂಥರ ಫೀಲ್ ಗುಡ್. ಇದು ನಿಮಗೆ ಎಲ್ಲೂ ಎಕ್ಸಾಜರೇಟ್ ಮಾಡಲ್ಲ, ಅಥವಾ ಎಲ್ಲೋ ಒಂದು ಕಡೆ ಗ್ರಾಫ್ ಬಿದ್ದೋಗೋದಿಲ್ಲ ಸಿನಿಮಾದು, ಸಡನ್ನಾಗಿ ಹೈ ಆಗೋದಿಲ್ಲ. ಹಿಂಗೆ ನಾರ್ಮಲ್ ಆ್ಯಾವ್ರೇಜ್ ಡೋಸ್ ಥರ ಹೋಗ್ತಾ ಇರತ್ತೆ. ಹಿಂಗೆ ಅಲ್ಲಲ್ಲೇ ಒಂದು ಚೂರು ಹಿಂಗೆ ಅನ್ನುತ್ತೆ. ಅದು ಯಾಕೆ ನಿಮ್ಗೆ ಅನಿಸುತ್ತೆ ಅಂತಂದರೆ, ಎಮೋಷ್ನಲ್ ಡೈಲಾಗ್ಸು, ಎಮೋಷ್ನಲ್ ಮಾಡ್ತಾರೆ. ತುಂಬ ಸೀನ್ಗಳಲ್ಲಿ ನಿಮ್ಮನ್ನು ಎಮೋಷ್ನಲ್ ಮಾಡ್ತಾರೆ. ಎಸ್ಪೆಷಲಿ ತಂದೆ ಮತ್ತು ಮಗಳ ಸಂಬಂಧ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅವರಿಬ್ಬರು ಎಷ್ಟು ಕನೆಕ್ಟ್ ಆಗಿರ್ತಾರೆ, ಆ್ಯಂಡ್ ಆಲ್ಸೋ ಯಾವ್ಯಾವ ವಿಚಾರದಲ್ಲಿ ಕನೆಕ್ಟ್ ಆಗಿರ್ತಾರೆ. ಅದನ್ನು ಐ ಥಿಂಕ್ ನಾನು ಇಲ್ಲಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಹಂಗಿತ್ತು ಹಿಂಗಿತ್ತು ಅಂತ ಹೇಳೋದಕ್ಕಿಂತ ಮೇ ಬಿ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ಲವ್ ಮಾಕ್ಟೈಲ್ 3 ಸಿನಿಮಾನ ನೋಡಿ ನೀವು. ಈ ಸಿನಿಮಾದ ಮಧ್ಯದಲ್ಲಿ ಒಂದಷ್ಟು ಕಾಮಿಡಿ, ಒಂದಷ್ಟು ಎಮೋಷ್ನಲ್, ಆಮೇಲೆ ಒಂದು ವಿಷಯ ತೊಗೊಂಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಈ ಒಂದು ವಿಷಯನ ಹೇಳಬೇಕು ಅಂತ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಕ್ಯಾರೆಕ್ಟರ್ ಹಾಕ್ಕೊಂಡಿದ್ದು ಯಾಕೆ ಅಂತ, ಅಂದರೆ ಅವರು ಯಾಕೆ ಅವ್ರ ಮೈಂಡಿಗೆ ಈ ವಿಚಾರ ಬಂತು ನನಗೆ ಗೊತ್ತಿಲ್ಲ. ಈ ಜಗ್ಗ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಅದು ಹೆಂಗೆ ಅಂತಂದರೆ, ನಿಮಗೆ ಒಂದು ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟರ್ ಅದು. ಅವ್ರಿಗೆ ಇರೋವಂಥ ಇಂಪಾರ್ಟೆನ್ಸು, ಅವ್ರಿಗೆ ಅವ್ರದ್ದೇ ಆದಂಥ ಫೀಲಿಂಗ್ಸ್ ಇರುತ್ತೆ, ಅವ್ರಿಗೆ ಆದಂಥ ಲೈಫ್ ಇರುತ್ತೆ, ಅವ್ರದ್ದೇ ಆದಂಥ ಹಕ್ಕುಗಳಿರುತ್ತೆ. ಅವ್ರು ಹೆಂಗೆ ಜೀವನ ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟಂಗೆ ಇರಬೇಕು. ಆಮೇಲೆ ಫ್ಯಾಮಿಲಿಯವರು ಈ ಟ್ರಾನ್ಸ್ಜೆಂಡರ್ಗಳನ್ನು, ಇವರು ಟ್ರಾನ್ಸ್ಜೆಂಡರ್ ಅಂತ ಗೊತ್ತಾಗ್ತಿದ್ದಂಗೆ ಮನೆಯಿಂದ ಆಚೆ ಹಾಕುವಂಥ ವಿಚಾರ, ಅವರ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ತಗೊಂಡಿರೋದು, ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂಥ ಸೆಂಟಿಮೆಂಟಲ್ ಥಿಂಗ್ಸು, ಇದು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಸಾಕಷ್ಟು ವಿಷಯ, ವಾದ ವಿವಾದ, ಕೋರ್ಟು, ಈ ಸೀನ್ ನೋಡಿದಾಗ ನನಗನ್ಸಿದ್ದು ಎಲ್ಲವನ್ನು ಮೀರಿದ್ದು ಎಮೋಷ್ನಲ್ ಕನೆಕ್ಟಿವಿಟಿ. ಏನು ನಾವು ನಿಜವಾಗ್ಲೂ ಒಬ್ಬ ವ್ಯಕ್ತಿನ ಇಷ್ಟಪಟ್ಟಾಗ, ಅಥವಾ ಯಾವುದೇ ಒಂದು ವಸ್ತು ಆಗಲಿ ಅಥವಾ ಒಬ್ಬ ಮನುಷ್ಯ ಆಗಲಿ, ಯಾವುದಾದ್ರೂ ಒಂದು ವಿಚಾರಕ್ಕೆ ನಾವು ಎಮೋಷ್ನಲಿ ಕನೆಕ್ಟ್ ಆಗಿದ್ದಾಗ ನಿಜವಾಗ್ಲೂ ಎಲ್ಲಿ ಕನೆಕ್ಟ್ ಆಗಿರ್ತಾನೋ ದಟ್ ಈಸ್ ದ ಟ್ರೂ ಲವ್ ಆ್ಯಂಡ್ ರಿಯಲ್ ಲವ್ ಅಂತ ನನಗನ್ನಿಸ್ತು. ಕ್ಲೈಮ್ಯಾಕ್ಸಲ್ಲಿ ಯಾರೇ ಆದ್ರೂ ಸ್ವಲ್ಪನಾದರೂ ಕಣ್ಣಲ್ಲಿ ನೀರು ತುಂಬಿಕೊಂಡು ಎಮೋಷ್ನಲ್ ಆಗಿಯೇ ಥಿಯೇಟ್ರಿಂದ ಆಚೆ ಹೋಗ್ತಾರೆ. ನನಗೆ ಖುಷಿಯಾಗಿದ್ದೇನಪ್ಪ ಅಂತಂದರೆ, ಸಿನಿಮಾ ನೋಡ್ಬಿಟ್ಟು ಯೂಶ್ವಲಿ ಕೊಲೆ, ಲಾಂಗು, ಮಚ್ಚು, ಹೊಡಿ ಬಡಿ ಕಡಿ, ಆಮೇಲೆ ಆ್ಯಕ್ಷನ್ ಸೀನ್ಗಳು, ಇದ್ರ ಮಧ್ಯೆ ಇಡೀ ಫ್ಯಾಮಿಲಿ 8 ವರ್ಷದ ಮಗುವಿಂದ ಹಿಡಿದು 80 ವರ್ಷದ ತಾತನವರೆಗೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ಯಾವುದೇ ವಲ್ಗಾರಿಟಿ ಇಲ್ಲದೆ, ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಸ್ ಇಲ್ಲದೆ, ಏನೂ ಇಲ್ಲದೆ ಆರಾಮಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಒನ್ ಆಫ್ ದಿ ಬೆಸ್ಟು ಫೀಲ್ ಗುಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರು ಅವ್ರ ರೈಟಿಂಗ್ಸಲ್ಲಿ ಆಡಿಯನ್ಸ್ಗೆ ನಾನು ಒಂದು ಕತೆ ಹೇಳೋದು ಮಾತ್ರ ಅಲ್ಲದೆ, ಆ ಕಥೆಯಲ್ಲಿರುವಂಥ ಸಂಬಂಧಗಳಿಗೆ ವ್ಯಾಲ್ಯೂ ಹೆಂಗೆ ಹೇಳ್ಬೋದು ಅನ್ನೋದನ್ನು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ಇದಿಷ್ಟೇ ಈ ಸಿನಿಮಾ ಬಗ್ಗೆ ನನಗೆ ಹೇಳ್ಬೇಕಂತ ಅನಿಸಿದ್ದು. ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಕೊನೆಯಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನಾವು ಮಿರಾಜ್ ಮಲ್ಟಿಪ್ಲೆಕ್ಸ್ಗೆ ಹೋಗಿದ್ದೀವಿ, ಮಿರಾಜ್ ಥಿಯೇಟ್ರಿಗೆ ಹೋಗಿದ್ವಿ. ಅಲ್ಲಿ ದುರಂಧರ್ 2 ಆಲ್ರೆಡಿ ಪೇಯ್ಡ್ ಪ್ರೀಮಿಯರ್ ಇತ್ತು ಅಂತ ಅನಿಸುತ್ತೆ. ಆಮೇಲೆ ಲವ್ ಮಾಕ್ಟೈಲ್ 2ಗೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೇನು ಥಿಯೇಟ್ರ್ ಒಳಗೆ ಹೋಗಬೇಕು, ಅಷ್ಟರಲ್ಲಿ ಎಂಟ್ರೆನ್ಸಲ್ಲಿ ಗಲಾಟೆ. ಯಾಕೆ ಅಂತಂದರೆ ದುರಂಧರ್ 2 ಶೋ ಬಂದು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ನಮ್ಮ ಎಲ್ಲ ಕನ್ನಡದವರೇ ಅಲ್ಲಿ ದುರಂಧರ್ 2ಗೆ ನಾನು ಸಿನಿಮಾ ನೋಡಬೇಕು, ಯಾಕೆ ಕ್ಯಾನ್ಸಲ್ ಮಾಡಿದ್ರಿ, ಹಂಗೆ ಹಿಂಗೆ ಅಂತ ಎಗರಾಡ್ತಾಯಿದ್ರು. ಇದು ನೋಡಿ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ನಮ್ಮ ಕನ್ನಡದವರೇ ಫಸ್ಟು ಹಿಂದಿ ಸಿನಿಮಾ ಕಡೆ ಹೋಗ್ತಾರೆ, ಕನ್ನಡದವರೇ ಕನ್ನಡ ಸಿನಿಮಾ ನೋಡಲ್ಲ. ಹಿಂಗಾದರೆ ಕತೆ ಮುಂದೆ ಹೆಂಗೆ ಅಂತ ಒಂದು ಬೇಜಾರಾಯಿತು. ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಎಷ್ಟಾಗುತ್ತೋ ಅಷ್ಟು ಕನ್ನಡ ಸಿನಿಮಾಗಳಿಗೆ, ಕನ್ನಡಕ್ಕೆ ಒಂದು ಪ್ರಿಫರೆನ್ಸ್ ಕೊಡಿ, ಕನ್ನಡ ಸಿನಿಮಾಗಳಿಗೆ ಪ್ರಿಫರೆನ್ಸ್ ಕೊಡಿ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ವಿಡಿಯೋ, ಆ್ಯಂಡ್ ಪ್ಲೀಸ್ ಕಮೆಂಟ್ ಯುವರ್ ಒಪಿನಿಯನ್ಸ್, ಸಿನಿಮಾ ಹೆಂಗಿತ್ತು ಅಂತ. ಆ್ಯಂಡ್ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.